ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೆ ಪಿ ಭಟ್ ಕನ್ನಡತಿ. ನಾನು ಕೂಡ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಕೂಡ ನನ್ನ ಹಾಗೆ ಒಂದು ಡೇರೆ ಗಿಡದಲ್ಲಿ 10ರಿಂದ 12 ಹೂಗಳನ್ನು ಹೇಗೆ ಪಡೆಯಬಹುದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ನೋಡಿ, ನನ್ನ ಗಿಡಗಳು ಆದಷ್ಟು ನಾನು ಪಾಟಕ್ಕಿಂತ ನೆಲಕ್ಕೆ ಹಾಕಿದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ. ನೋಡಿ, ಈ ಥರ ಹೆಲ್ದಿಯಾಗಿ ಬಿಟ್ಟಿರೋ ಗಿಡಗಳನ್ನು ಆದಷ್ಟು ಬೇಗ ಪಿಂಚಿಂಗ್ ಕೊಡಿ. ನೋಡಿ, ನಾ ಆಲ್ರೆಡಿ ಕೊಡದೇ ಇರೋದಕ್ಕೆ ಈಗಾಗಲೇ ಮೊಗ್ಗು ಬಂದುಬಿಟ್ಟಿದೆ. ಈ ಥರ ಬೆಳವಣಿಗೆ ಆಗಿದ್ದ ಗಿಡದಲ್ಲಿಂದ ಪಿಂಚಿಂಗ್ ಕೊಡೋಕೆ ಹೋಗ್ಬಿಡಿ, ಆಗಾಗಲೇ ಬೆಳೆದು ಬಿಟ್ಟಿದೆ. ನೋಡಿ, ಈಗ ಸಣ್ಣ ಸಣ್ಣ ಹೂವುಗಳಾಗಿ ನನ್ನ ಗಿಡಗಳಲ್ಲಿ ರಾಶಿಗಟ್ಟಲೆ ಬರ್ತಾ ಇದೆ. ಲಾಸ್ಟಲ್ಲಿ ಹಾಕಿದ್ದೀನಿ 1-2 ಗಿಡದಲ್ಲಿ ನನಗೆ ಹೂವು ಎಷ್ಟು ಸಿಕ್ಕಿದೆ ಅನ್ನೋದ್ರ ಬಗ್ಗೆ. ಈ ಥರ ಸಣ್ಣ ಸಣ್ಣದು ಪಿಂಚಿಂಗಕ್ಕಿಂತ ಸ್ವಲ್ಪ ಚೆನ್ನಾಗಿ ಬೆಳೆದಿರೋ ಗಿಡದಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ರೀಪಾಟಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗಿಡ ಬರುತ್ತೆ. ಒಂದು ಗಿಡದಿಂದ 4 ಗಿಡ ಮಾಡಬಹುದು. ಹಳೆ ವಿಡಿಯೋದಲ್ಲಿ ನಾನು ಲೋಳೆ ಸರದ ಬಗ್ಗೆ ತೋರಿಸಿದ್ದೀನಿ. ಲೋಳೆ ಸರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಒಂದು ಗಿಡವನ್ನು 4 ಗಿಡವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ. ನನಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನನಗೆ ಹಳೆ ಗಿಡದಲ್ಲಿ ಡೇರೆ ಗಿಡ ಇತ್ತು. ಅದಕ್ಕೆ ನೀರು ಹಾಕಿದ್ರಿಂದ ಅದು ಬೇಗ ಚಿಗುರು ಕೊಟ್ಬಿಡ್ತು. ಅದನ್ನೇ ಪಾಟಿಂಗ್ ಮಾಡೋಣ ಅಂದರೆ ಆ ಟೈಮಲ್ಲಿ ಮಣ್ಣು ಸಿಕ್ಕಿರಲಿಲ್ಲ ನನಗೆ. ಆದರೂ ಪರವಾಗಿಲ್ಲ, ನೋಡೋಣ ಅಂತ ನೆಲಕ್ಕೆ ಹಾಕಿದೆ. ಅದೀಗ ನನಗಿನ್ನ ಎತ್ತರವಾಗಿ ಬೆಳೆದಿದೆ ಹೌದು, ಆದರೆ ಅದರಲ್ಲಿ ಸರಿಯಾಗಿ ಕೊಂಬೆಗಳು ಬರದೇ ಇರೋ ಕಾರಣ ಅದು ಮೊಗ್ಗಾಗೋಕ್ಕೂ ಮುಂಚೆನೇ ನಾನು ಅದನ್ನು ಕಟಿಂಗ್ ಕೊಡ್ತಾ ಇದ್ದೀನಿ. ಅದರಿಂದ ಏನು ಪ್ರಯೋಜನ ಅಂದರೆ, ಈ ಥರ ಸಣ್ಣ ಸಣ್ಣ ಕೊಂಬೆಗಳಲ್ಲಿ ಸಣ್ಣ ಚಿಗುರು ಬಂದಿದೆ, ಅದು ದೊಡ್ಡದಾಗಿ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನ್ಯಾಚುರಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಗೊತ್ತಾಗುತ್ತೆ. ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆಯೇ ನೋಡಿ, ನಾನು ನನಗೆ ಯಾರೂ ಗಿಡಗಳನ್ನು ಕೊಟ್ಟಿಲ್ಲ. ನಾನು ತಂದು ಒಂದು ಮರಿಯನ್ನು ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ, ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ. ನೀವು ಅದೇ ಥರ ನೋಡಿ, ಈಗ ಯಾರ್ದಾರ ಮನೆಯಲ್ಲಿ ಈಗಾಗಲೇ ಹೂ ಬಿಟ್ಟಿದೆ ಅನ್ನೋದು ಇದ್ದರೆ, ಅವ್ರ ಮನೆಯಲ್ಲಿ ಮರಿ ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ಅವರ ಮನೆಯಲ್ಲಿ ಬೆಳೆದಿರೋ ಒಂದೊಂದು ಡೇರೆ ಗಿಡದ ಹೆನೆಯನ್ನು ತಂದೇ ಹಚ್ಚಿ ಸಾಕು. ಅದೇ ನಿಮಗೆ 1-2 ಗಿಡ ಆಗೋಕ್ಕೆ ಈಸಿ ಮಾಡಿಕೊಡ್ತದೆ. ನಾನು ಲಾಸ್ಟ್ ಟೈಮು ಸೊರಬಕ್ಕೆ ಹೋಗಿದ್ದೆ. ಅಲ್ಲಿ ಹಲಸಿನ ಮೇಳ ಬಂದಿತ್ತು. ತುಂಬ ರುಚಿಯಾದ ಬಕ್ಕೆ ಹಣ್ಣು ಇತ್ತು. ಅಲ್ಲಿ ನಾವು ತಗೊಬಂದ್ವಿ. ಅದರಿಂದ ಅದು ಬೀಜ ಸ್ವಲ್ಪ ಮೊಳಕೆ ಹುಟ್ಟಿತ್ತು. ಅದನ್ನು ಹಾಕಿದ್ದೀನಿ ನೋಡಿ, ಅದು ಈಗಾಗಲೇ ಬಂದಿದೆ. ಈಗ ಒಂದು ವಾರದ ಈಚೆಗೆ ಸಿರ್ಸಿಯಲ್ಲೂ ಕೂಡ ಡೇರೆ ಮೇಳ ಬಂತು. ಅದು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಿಮಗೆ ಅದ್ರ ಬಗ್ಗೆ ತೋರಿಸ್ತಿದ್ದೆ, ಹೋಗಿ ಬಂದಿದ್ದರೆ ನೋಡಿ. ನನಗೆ ಯಾರು ಮರಿಗಳನ್ನು ಕೊಟ್ಟಿಲ್ಲ, ಏನಿಲ್ಲ. ನಾನು ಅವ್ರ ಕಡೆಯಿಂದ ಹೂ ಗಿಡಗಳಾಗಲೇ ಬಂದಿದೆ. ಅವರು ನನ್ನ ಥರನೇ ಹಳೆ ಗಿಡ ಮರಿಗಳಲ್ಲಿ ಇಟ್ಕೊಂಡಿದ್ದೆ. ಅದನ್ನೇ ಹಾಗೆ ರಿಪಾಟಿಂಗ್ ಮಾಡಿ ನಾನು ಹೇಳ್ಕೊಟ್ಟಿದ್ದು ಟಿಪ್ಸ್ ಫಾಲೋ ಮಾಡಿದ್ರು ಇವಾಗ ಅವರು ಇದೇ ಥರ ಫಾಲೋ ಮಾಡಿದ್ದಕ್ಕೆ ನಾನು ಕೇಳಿದ್ದಕ್ಕೆ ನನಗೆ ಒಂದೊಂದು ಹೆನೆ ಕೊಟ್ಟಿದ್ದರು. ಅದೇ ಹೆನೆಯಲ್ಲಿ ನಾನು ಒಂದು ಹೆನೆಯಿಂದ 4-5 ಹೆನೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು. ನೀವು ಅಷ್ಟೇ, ಯಾರೋ ಕೇಳಿದರೆ ಮರಿ ಇಲ್ಲ ಅಂತ ಹೇಳ್ತಾರೆ. ಆದಷ್ಟು ಅವರಿಂದ ಒಂದೊಂದು ಹೆನೆ ತಂದು ಈ ಥರ ಪಾಟಿಂಗ್ ಮಾಡ್ಕೊಳ್ಳಿ ಸಾಕು. ಏನು ಪ್ಲಾಸ್ಟಿಕ್ ಪಾಟೇ ಬೇಕು ಏನಿಲ್ಲ, ಸಿಕ್ಕಿರೋ ಒಂದು ಸಣ್ಣ ಸಣ್ಣ ಚೀಲಗಳಲ್ಲೇ ಮಾಡ್ಕೊಳ್ಳಿ. ನಿಮ್ಮ ಗಿಡದಲ್ಲಿ 10ರಿಂದ 12 ಖಂಡಿತ ಬರುತ್ತೆ. ಪ್ರಯತ್ನ ಪಡಿ, ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ಹಾಗೆ ನೋಡಿ, ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಫೋಟೋನ. ಥ್ಯಾಂಕ್ ಯು.